ಒಂದು ನಿಮಿಷ ವಿರೋಧ ಪಕ್ಷ ನಾಯಕರೇ, ಒಂದು ನಿಮಿಷ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ ಪ್ಲೇಕಾರ್ಡ್ ತಗೊಂಡ್ ಬರಬಾರ್ದು ಅಂತ ನಾನು ಆಗ್ಲೇ ಹೇಳಿದ್ದೀನಿ ನಾನು. ಆದ್ರೂ ಕೂಡ ಅದನ್ನ ವೈಲೇಟ್ ಮಾಡಿದ್ದೀರಾ. ದಯವಿಟ್ಟು ತಮ್ಮ ಸದಸ್ಯರಿಗೆ ಆ ಪ್ಲಾಕಾರ್ಡ್ಸ್ ನ ಇಡಿ ಅಂತ ಹೇಳಬೇಕು. ಯಾಕಂತ ಹೇಳಿ ಈಗಾಗಲೇ ನಾವು ಸಂದೇಶ ಕೊಟ್ಟಿದ್ದೀವಿ, ಯಾರೂ ಕೂಡ ಈ ಸದನದಲ್ಲಿ ಪ್ಲೇಕಾರ್ಡ್ ತರಬಾರ್ದು ಅಂತ ಹೇಳೋ ಮಾತನ್ನು ಹೇಳಿದ್ದೀವಿ. ದಯವಿಟ್ಟು ತಮ್ಮ ಸದಸ್ಯರಿಗೆ ಹೇಳಿ, ಅದನ್ನ ಕೆಲಿಡಕ್ಕೆ ಹೇಳಿ, ದಯವಿಟ್ಟು ಹೇಳಿ. ಒಂದು ನಿಮಿಷ ಕೇಳಿ. ಉತ್ತರ ಕೊಡ್ತೀವಿ, ಏನ್ ಹೇಳ್ಬೇಕು? ಸಭಾಪತಿ ಅವರೇ, ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡಿದ್ರೆ ಹೇಗೆ? ನೀವು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡುವವರು ಜನರನ್ನು ಬಿಡ್ತೀರಾ? ನೀವೆಲ್ಲ ಕೂಡ ನೀವು ನಮ್ಮನ್ನೇ ಸಭಾಪತಿಯನ್ನೇ ಮೂರ್ಖರನ್ನಾಗಿ ಪ್ರಯತ್ನ ಪಡುವವರು ಜನರನ್ನು ಬಿಡ್ತೀರಾ? ಅವನು ಕೂಡ ಮೂರ್ಖ ಮಾಡ್ಲಿಕ್ಕೆ ಬಿಡ್ತೀರಾ ನೀವು? ಇದೆಯಲ್ಲ ಇಲ್ಲಿ ಇದು ಹೋಗ್ಬೇಕಾ ಈಗ? ಆಯ್ತು, ಬಿಡಿ ಬಿಡಿ. ಈಗ ನಿಮ್ಗೆ ಎಷ್ಟು ಹೇಳೋದು ಕೂಡ ಅರ್ಥ ಆಗಲ್ಲ. ನಮ್ಗೆ ನಾಚಿಕೆ ಆಗಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸಭಾಪತಿ ಸಭೆಯಲ್ಲಿ ಇಂಥ ಕೆಲಸಗಳು ಮಾಡಿ ನಾವ್ ಯಾಕೆ ಮಾಡ್ಬಂತ ಹೇಳಿದ್ರೆ ನಾನು ಫೈಲ್ ತಗೊಂಡ್ಬಂದೆ ಅಂತ ಹೇಳೋ ಮಾತು ಸರಿಯಲ್ಲ. ಅದರಿಂದ ನಾವೆಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಜನ ಇಲ್ಲ. ನಾವು ಏನು ನಾವು ಮಾಡಂತಹ ನಿಯಮಗಳೇ ಇವತ್ತು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇನ್ನು ನಾನು ಏನು ಹೇಳಕ್ಕಾಗಲ್ಲ. ನಾನು ಫೈಲ್ ಓಪನ್ ಮಾಡಿದೆ, ಇದು ಮಾಡ್ಲಿಲ್ಲ ಹೇಳಂತ ಒಂದು ನಿಜವಾಗ್ಲೂ ನಮ್ಮ ದುರ್ದೈವ, ದುರಂತ ಅಂತ ಹೇಳ್ಬೇಕಾಗುತ್ತೆ. ಚಲ್ ನಡಿ ಕಾರ್ಯದರ್ಶಿಗಳು, ಸೆಕ್ರೆಟರಿ ಅವರು ಬಿಲ್ ಪಾಸ್ ಮಾಡಿ. ಇಲ್ಲ ಆಗೋದಿಲ್ಲ. ನೀವು ನಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು ಹೇಳಿ? ಮೊನ್ನೆ ಹೇಳಿದೀವಿ, ಇಷ್ಟೊಂದು ಹೇಳಿ ಕೂಡ ಮಾಡಲಿಲ್ಲ. ಇದೊಂದು ದುರಂತ, ದುರ್ದೈವ ಅಂತ ಹೇಳ್ಬೇಕಾಗತ್ತೆ ನಾನು. ಅದಕ್ಕೋಸ್ಕರ ತಗೊಳ್ಳಿ ಸೆಕ್ರೆಟರಿ ಅವರು. ಓದಿ. ಇದೇನು ನೆಕ್ಸ್ಟ್